ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 26 ಇವತ್ತಲ್ಲ ಸ್ವಾಗತ. ಪ್ರತಿದಿನದಂತೆ ಇವತ್ತು ಬಂದ್ಬಿಟ್ಟಿದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದು ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸತಾ ಬಂದಿದ್ರೆ ಕೆಳಗೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ತರ ಫೀಲ್ ಆಗಿ ಇದ್ರ ಡೈಲಿ ಟೆಕ್ ಅಪ್ಡೇಟ್ಸ್ ತಗೊಂಡು ಟ್ರೈ ಮಾಡ್ತಿರ್ತೀನಿ ನಿಮ್ಗಾಗಿ. ಸೊ ಲೇಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಲ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಾರೆ ಮೆಟಾ ಕಡೆಯಿಂದ. ಮೆಟಾದಲ್ಲಿ ಏನಂತಂದ್ರೆ ಮೆಟಾ ನಿಮ್ಗೆ ಗೊತ್ತಿರುತ್ತೆ ಏನೇನಂತ. ಸೊ ಮೆಟಾ ಅಂತಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಬಂದ್ಬಿಟ್ಟು ವಾಟ್ಸಪ್. ಸೊ ಅದರಲ್ಲಿ ಏನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸ ಫೀಚರ್ ತಗೊಂಡ್ಬರ್ತೀರಿ ಅಂತ ಹೇಳ್ಬೋದು. ಒಂದು ಆಪ್ಷನ್ ಬಂದ್ಬಿಟ್ಟಿದ್ರೆ ಚಾನಲ್ಸ್ ಅಂತ. ಆ ಚಾನಲ್ಸ್ ನೀವು ಯಾವ್ದಾದ್ರು ಚಾನಲ್ಸ್ ಮೇಂಟೈನ್ ಮಾಡ್ತಿರ್ತಾರಲ್ಲ, ಸೊ ಅದ್ರಲ್ಲಿ ಹಾಕಬಹುದು. ಬಹಳಷ್ಟು ನೀವು ನಿಮ್ಗೆ ಅನ್ಸಿರ್ತಪ್ಪ ಹೆಂಗಂದ್ರೆ ಲಾಟ್ ಆಫ್ ಚಾನಲ್ಸ್ ನೀವೇನಂತಾನೆ ಮ್ಯಾನೇಜ್ ಮಾಡ್ತಿರ್ತೀರಿ. ಬಟ್ ಅದ್ರಲ್ಲಿ ಏನಂತಂದ್ರೆ ನೀವು ಹಾಕಬಹುದು ಚಾನಲ್ಸ್ನ ಮ್ಯಾನೇಜ್ ಮಾಡ್ಕೋಬಹುದು. ಇದರಲ್ಲಿ ಎಷ್ಟು ಚಾನಲ್ಸ್ ಅಷ್ಟು ಚಾನಲ್ಸ್. ಸೊ ಆ ರೀತಿ ಎಲ್ಲ ತಗೊಂಬರ್ತಿದ್ದಾರೆ. ಇನ್ನ ಬಂದಿಲ್ಲ. ಸೊ ಬರುತ್ತೆ ಇನ್ನ ಕೆಲವೇ ದಿನದಲ್ಲಿ ಫೀಚರ್ನ ನೋಡಿಸಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಿದ್ರೆ ಫೋಟೋಸು. ಸೊ ಇದಿಷ್ಟೇನಂತ ನಮಗೆ ಇನ್ಸ್ಟಾಗ್ರಾಮ್ ಕಡೆ. ಇನ್ನಷ್ಟೇ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಆಪಲ್ 15 Pro ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ಲೀಕ್ಸ್ ಬಂದಿದ್ದಾವೆ ಅಂತ ಹೇಳಿ ಹೊರಗಡೆ. ಸೊ ಯಾವ ತರ ಇದೆ ಬಾಡಿ, ಓಕೆ, ನಾವು ಫಿಸಿಕಲ್ ಆಗಿ ಆಪರೇಟಿಂಗ್ ಸಿಸ್ಟಮ್ ರಿಲೇಟೆಡ್ ಅಲ್ಲ. ಸೊ ಫಿಸಿಕಲ್ ಆಗಿ ಏನೇನು ಚೇಂಜಸ್ ಇದಾವೆ ಅಂತ ನೋಡೋದಾದ್ರೆ ಫಸ್ಟ್ ಬಂದ್ಬಿಟ್ಟು ಇದರಲ್ಲಿ ಚಾರ್ಜರ್ ರಿಲೇಟೆಡ್ ನೋಡಿದ್ರೆ ಟೈಪ್ ಸಿ ಚಾರ್ಜರ್ ಏನಂದ್ರೆ ಇದರಲ್ಲಿ ಬೆಲ್ಟ್ ಮಾಡಿದ್ರೆ ಅಂತ ಹೇಳ್ಬೋದು. ಸೊ ನೀವೇನಂತಾರೆ ಚಾರ್ಜರ್ ಬೇಕಾದ್ರೆ ನೋಡ್ಕೊಳ್ರಿ ಅದನ್ನ. ಚಾರ್ಜಿಂಗ್ ಪಿನ್ ಸೇಮ್ ಯಾಸ್ ಇಟ್ ಈಸ್ ಅಂದ್ರೆ ಟೈಪ್ ಸಿ ಮಾಡಲ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಹೋದ್ ಸರಿ ಏನೋ ಲೈಟ್ನಿಂಗ್ ಕೇಬಲ್ಸ್ ಇವಾಗ ಏನಂತಂದ್ರೆ ಚಾರ್ಜರ್ ಟೈಪ್ ಸಿ ಯೂಸ್ ಮಾಡಿದ್ರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ನಮಗೆ ಇದರಲ್ಲಿ ಬ್ಯಾಕ್ ಬಂದ್ಬಿಟ್ಟು ನಮಗೆ ಕ್ಯಾಮ್ರಾ ಮಾಡಲ್ ಏಳ್ದಪ್ಪ ಬಹಳಷ್ಟು ಬಂಪ್ ಬಹಳ ದೊಡ್ಡದಿದೆ ಅಂತ ಹೇಳ್ಬೋದು. ಸೊ ನೀವು ನೋಡಿದ್ರೆ ಬಹಳಷ್ಟು ಲಾರ್ಜರ್ ಬಂಪ್ಗಳಿದಾವೆ. ಸೊ ನೋಡ್ಕೋಬಹುದು. ಅದೇ ತರ ಬಂದ್ಬಿಟ್ಟು ಏನಂದ್ರೆ ನೆಕ್ಸ್ಟ್ ಇದರಲ್ಲಿ ಡಿಸ್ಪ್ಲೇ ರಿಲೇಟೆಡ್ ಮಾತಾಡೋದಾದ್ರೆ ಬ್ಯಾಕ್ ಬಂದ್ಬಿಟ್ಟು ಡಿಸ್ಪ್ಲೇ ರಿಲೇಟೆಡ್ ಮಾತಾಡೋದ್ರೆ ಫಸ್ಟ್ ಬಂದ್ಬಿಟ್ಟು ಏನಂತ ಇದರಲ್ಲಿ ಸೈಡ್ ಬಹಳಷ್ಟು ತಿನ್ ಬೆಜಲ್ಸ್ ಇದಾವೆ ಅಂತ ಹೇಳ್ಬೋದು. ನೀವು ನೋಡ್ಕೋಬಹುದು ಸುತ್ತ ಏನಂತಾರೆ ತಿನ್ ಬೆಜಲ್ಸ್ ಇದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಕರುಡ್, ಓಕೆ, ಕರುಡ್ ಟೈಪ್ ಏನಾದ್ರು ಬೆಜಲ್ಸ್ ಇದಾವೆ. ನೀವು ನೋಡ್ಕೋಬಹುದು ಬಹಳಷ್ಟು ಸಖತ್ತಾಗಿದೆ. ಪಿಕ್ಚರ್ಸ್ ನೋಡ್ತಾ ಇದ್ದಾರಾ. ಸೊ ನೋಡೋಣ ಇನ್ನ ಏನೇನು ಚೇಂಜಸ್ ಮಾಡ್ತೈತೆ ಅದು ಸಹ ನೋಡ್ಬೇಕಾಗಿದೆ 15 Pros ಅಲ್ಲಿ. ಯಾವಾಗ ಲಾಂಚ್ ಹೇಳಕ್ಕಾಗಲ್ಲ ಯಾವಾಗ ಲಾಂಚ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಟೆಕ್ನೋ ಕಡೆಯಿಂದ ಟೆಕ್ನೋ ಫ್ಯಾಂಟಮ್ X2 Pro ಅವೆಲ್ಲ ಇದ್ವಲ್ಲ, ಟೆಕ್ನೋ ಫ್ಯಾಂಟಮ್ ಫೋಲ್ಡಬಲ್ ಮೊಬೈಲ್ ನಮ್ಗೆ ಏನಂತಂದ್ರೆ ಬರ್ತಿದೆ ಅಂತ ಹೇಳ್ಬೋದು, ಓಕೆನಾ, ಟೆಕ್ನೋ ಕಡೆಯಿಂದ. ಸೊ ಇನ್ನ ಯಾವಾಗಂದ ಡೇಟ್ ಎಕ್ಸ್ಪ್ಲೇನ್ ಮಾಡಿಲ್ಲ, ಓಕೆನಾ. ಸುಮ್ಮನೆ ಯಾವಾಗ ಇನ್ನ ಹಾಕಿಲ್ಲ ಯಾವಾಗ ಇನ್ನ ರಿಲೀಸ್ ಮಾಡ್ತಾನೆ ಜಸ್ಟ್ ಏನಂತ ಅದ್ರ ರಿಲೇಟೆಡ್ ಕೆಲವೊಂದು ಪೋಸ್ಟರ್ ಬಿಟ್ಟಿದ್ದಾರೆ ಅಷ್ಟೇ. ಆ ಪೋಸ್ಟರ್ ನೀವು ನೋಡ್ತಾ ಇದ್ದೀರಾ. ಜಸ್ಟ್ ಏನಂತಂದ್ರೆ ಫೋಲ್ಡಬಲ್ ಮೊಬೈಲ್ ತಗೊಂಬರ್ತಿದ್ವು ಅಂತ ಸುಮ್ಮನೆ ಫೋಸ್ಗೆ ಬಿಟ್ಟವ್ರೆ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತ ಟ್ವಿಟರ್ ಕಡೆಯಿಂದ ಟ್ವಿಟರ್ಗೆ ಏನಾದರೂ ಒಂದು ಒಳ್ಳೆ ದೊಡ್ಡ ಹೆಗ್ಗಳಿಕೆ ಬಂದೈತೆ ಅಂತ ಹೇಳ್ಬೋದು. ಏನಂತಂದ್ರೆ ಸೊ ಟ್ವಿಟರ್ನಲ್ಲಿ ಏನಂತಂದ್ರೆ ಇವಾಗ US ನಲ್ಲಿ ಇವಾಗಿಂದ ಏನಂತಂದ್ರೆ ಗಾಂಜಾ ರಿಲೇಟೆಡ್ ಯಾಡ್ಸ್ಗಳು ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು, ಓಕೆನಾ. ಗಾಂಜಾ ರಿಲೇಟೆಡ್ ಯಾಡ್ಸ್ ಇಲ್ಲಿ US ನಲ್ಲಿ, ನಮ್ಮ ಇಂಡಿಯಾದಲ್ಲ. ಸೊ ಅದು ಬಂದ್ಬಿಟ್ಟು ಅಂದ್ರೆ ಫಸ್ಟ್ 21 ಇಯರ್ಸ್ ಯಾರು ಇದಾವೋ, ಸೊ ಅವ್ರ ಅಕೌಂಟ್ಸ್ ಯಾರು ಇರ್ತಾವಲ್ಲ, ಸೊ ಅವ್ರಿಗೆ ಮಾತ್ರ ಏನಂತಂದ್ರೆ ಪ್ಲೇ ಮಾಡ್ತಾರಂತ ಯಾಡ್ಸ್ಗಳನ್ನ, ಬೇರೆಯವ್ರಿಗೆಲ್ಲ ಪೇ ಮಾಡಲ್ಲ ಅಂತ. ಸೊ ಇದಕ್ಕೆ ಏನಂತ ಹೆಗ್ಗಳಿಕೆ ಬಂದೈತೆ ಅಂದ್ರೆ ಇಡೀ ಜಗತ್ತಿನಲ್ಲಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಗಾಂಜಾ ರಿಲೇಟೆಡ್ ಯಾಡ್ಸ್ನ ಪ್ಲೇ ಮಾಡೋ ಪ್ಲಾಟ್ಫಾರ್ಮ್ ಯಾವುದು ಅಂತಂದ್ರೆ ಸೊ ಇದು ಟ್ವಿಟರ್ ಅಂತ. ಆ ರೀತಿ ಎಲ್ಲ ಹೆಗ್ಗಳಿಕೆ ಪಾತ್ರ ಒಂದೈತೆ ಅಂತ ಹೇಳ್ಬೋದು. ಫಸ್ಟ್ ಬಂದ್ಬಿಟ್ಟು ಅಂದ್ರೆ ಇದು ಸೆಣಬಗೆ ಏನಂತಂದ್ರೆ ಕೊಟ್ಟಿದ್ರು, ಓಕೆನಾ. ಸೆಣಬ ಇದು ಗೊತ್ತಿದೆ, ಇದ್ರ ರಿಲೇಟೆಡ್ ಯಾಡ್ ರಿಲೇಟೆಡ್ ಸಹ ಏನಂತ ಕೊಟ್ಟಿದ್ರು. ಬೇರೆ ಪ್ಲಾಟ್ಫಾರ್ಮ್ ಇದಾವಲ್ಲ, ಇನ್ಸ್ಟಾಗ್ರಾಮ್ ಅವು ಇದಾವಲ್ಲ, ಸೊ ಅವ್ಳಿಗೆ ಏನಂದ್ರೆ ಕೊಟ್ಟಿದ್ದಿಲ್ಲ. ಬಟ್ ಅಂದ್ರೆ ಇವ್ರಿಗೆ ಕೊಟ್ಟಿದ್ದಾರೆ ಇವಾಗ. ಸೊ ಟ್ವಿಟರ್ಗೆ ಇದೊಂದು ದೊಡ್ಡ ಹೆಗ್ಗಳಿಕೆ ಪಾತ್ರ ಆಗೈತೆ ಅಂತ ಹೇಳ್ಬೋದು ಅದು. ಸೊ ಇದಿಷ್ಟೇ ನಮಗೆ ಟ್ವಿಟರ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತ ಟ್ವಿಟರ್ ಕಡೆಯಿಂದಾನೆ. ಟ್ವಿಟರ್ ಏನಂತಂದ್ರೆ ಸೊ ಇವಾಗ ನಮ್ಮ ಇಂಡಿಯಾದಲ್ಲಿ ಟ್ವಿಟರ್ ಇದೆ, ಟ್ವಿಟರ್ ಆಫೀಸ್ ಐತಲ್ಲ, ಎಲ್ಲಿ ಅಂತಂದ್ರೆ ಬೆಂಗಳೂರಿನಲ್ಲಿ. ಅದನ್ನೇನಂತಾನೆ ಪ್ರೆಸೆಂಟ್ ಇವಾಗ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ಬೋದು. ಮೇನ್ ಆಫ್ ದ ರೀಸನ್ ಏನಿಲ್ಲ, ನಾವು ಸ್ಯಾನ್ ಫ್ರಾನ್ಸಿಸ್ಕೋ ಇದಲ್ವಾ, ಅದು ಮೇನ್ ಕಚೇರಿ, ಓಕೆನಾ. ಅದನ್ನೇನಂತಂದ್ರೆ ಅದಕ್ಕೂ ಬಾಡಿಗೆ ಕಟ್ಟದ ಕೆಲವೊಂದು ಏನಂತಂದ್ರೆ ಐಟಮ್ಸ್ನ ಮಾರಿದ್ರು, ಓಕೆನಾ. ಐಟಮ್ಸ್ ಬಹಳಷ್ಟು ಇದಾವಲ್ಲ, ಏನು ಚೇರ್ ಗೀರಿ ಏನೋ ಇದಾವಲ್ಲ, ಅವರು ಮ್ಯಾಕ್ ಬುಕ್ಸ್ಗಳು, ಕಂಪ್ಯೂಟರ್ ರಿಲೇಟೆಡ್ ಎಲ್ಲವೇನಂತ ಮಾರಿಬಿಟ್ಟಿದ್ರು, ಓಕೆನಾ. ಡೆಕೋರೇಟ್ ಐಟಮ್ಸ್ ಎಲ್ಲ ಮಾಡಿದ್ರು. ವೀಡಿಯೋಸ್ ನೀವು ನೋಡಿರ್ಬೋದು, ಬ್ಯಾಕ್ ಟೆಕ್ ನ್ಯೂಸ್ನಲ್ಲಿ ಮಾತಾಡಿದ್ದೆ ಅದ್ರ ಬಗ್ಗೆ. ಏನಿಲ್ಲ, ಅವ್ರನ್ನೆಲ್ಲ ಮಾರಿದಕ್ಕೆ ಫುಲ್ ಅಮೌಂಟ್ ಪ್ರಾಬ್ಲಮ್ ಇಂದ ಮಾರಿದ್ದ. ಅದಕ್ಕಾಗಿ ಏನಂತಂದ್ರೆ ಇವಾಗ ಇಲ್ಲಿ ಸಹ ಟ್ವಿಟರ್ ಆಫೀಸ್ ಕ್ಲೋಸ್ ಮಾಡ್ತಿದ್ದೇನೆ. ಎಲ್ಲರಿಗೆ ಇಂಜಿನಿಯರ್ಸ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ರಿ ಅಂತ ಎಲ್ಲರಿಗೆ ನೋಟಿಫಿಕೇಶನ್ ನೋಡ್ತಿದ್ದಾನೆ ಅಂತ ಇಮೇಲ್ ಮುಖಾಂತರ ಎಲ್ಲರಿಗೆ ತಿಳಿಸಿದ್ದಾನೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಏನಂತ ನಮಗೆ ಟ್ವಿಟರ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತ ಯೂಟ್ಯೂಬ್ ಕಡೆಯಿಂದಾನೆ. ಯೂಟ್ಯೂಬ್ CEO ಯಾವ್ದಂತ ಸುಜಾನ್ ಓಎಸ್ಕಿನ ಏನಿರಬೇಕು ಇವ್ರ ಹೆಸರು, ಸೊ ಸುಜಾನ್ ಅಂತ. ಸೂರ್ಯ ಏನಂತಂದ್ರೆ ಇವ್ರ ಪೋಸ್ಟ್ ಇವಾಗ ಇದೆಲ್ಲ ಪ್ರೆಸೆಂಟ್ CEO ಪೋಸ್ಟ್ ಏನಂತಂದ್ರೆ ಅವರು ರಿಸೈನ್ ಮಾಡಿದ್ರು ಅಂತ ಹೇಳ್ಬೋದು, ರಾಜೀನಾಮೆ ನೀಡಿದ್ರು ಅಂತ ಹೇಳಿ. ಮೋಸ್ಟ್ ಆಫ್ ದ ರೀಸನ್ ಏನಿಲ್ಲ, ಸೊ ಅವ್ರು ಇವಾಗ ಇಷ್ಟು ದಿವಸ ವರ್ಕ್ ಮಾಡೋರಲ್ಲ, ಅದಕ್ಕಾಗಿ ಏನಂತಂದ್ರೆ ಇವಾಗ ಆರೋಗ್ಯ ಕಡೆ ಗಮನ ಕೊಡಲು ಏನಂತಂದ್ರೆ ರಾಜೀನಾಮೆ ನೀಡಿದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಹೆಲ್ತ್ ಇಸ್ ವೆರಿ ವೆಲ್ತ್. ಅದಕ್ಕಾಗಿ ಕೆಲವು ವರ್ಷಗಳು ವರ್ಕ್ ಮಾಡಬೇಕು, ಆಮೇಲೆ ಹೆಲ್ತ್ಗೋಸ್ಕರ ಗಮನ ಕೊಡಬೇಕು ನಿಜವಾಗ್ಲು. ಸೊ ಇವ್ರ ಪ್ಲೇಸಲ್ಲಿ ಇವಾಗ ಯಾರು ಬರ್ತಿದ್ರು ಅಂತಂದ್ರೆ ನೀಲ್ ಮೋಹನ್ ಅವ್ರು ಏನಂತಂದ್ರೆ ಅವ್ರು ಇವಾಗ ಪೋಸ್ಟಿಗೆ ಬರ್ತಿದ್ದಾರೆ, CEO ಆಗಿ ಬರ್ತಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡೋಣ ಇವ್ರು ಸಹ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಯೂಟ್ಯೂಬ್ ಅಂತ ನೋಡಬೇಕಿದೆ. ಸೊ ಇದಿಷ್ಟು ಅಂದ್ರೆ ನಮಗೆ
ಟ್ವಿಟರ್ ಕಡೆಯಿಂದ. ಸೊ ಇವತ್ತಿನಿಂದ ಏನಂತಂದ್ರೆ ನೀಲ್ ಮೋಹನ್ ಅವರು ಏನಂತ ಚಾರ್ಜ್ ಅಂತಿದ್ದಾರೆ ಈಗನ ಯೂಟ್ಯೂಬ್ CEO ಯಾರಂತಂದ್ರೆ ಚಾರ್ಜ್ ಅಂತಿದ್ದಾರೆ ಯಾರು, ನೀಲ್ ಮೋಹನ್ ಅವರು. ಇದು ಸರಿ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮಗೆ ಏನಂತಂದ್ರೆ ರಿಪ್ಲಿಕಾ ನಿಮಗೆ ಗೊತ್ತಿರುತ್ತಿದೆ ಏನಂತಂದ್ರೆ ಅದೊಂದು AI ಟೂಲು. ಇದೇನು ಮಾಡುತ್ತಂದ್ರೆ ಸೊ ನೀವು ಯಾರ ಥರ ಚಾಟ್ ಮಾಡ್ಬೇಕು ಯಾರೆಲ್ಲ ಚಾಟ್ ಮಾಡೋಕ್ಕೆ ಸ್ವಂತ ಟೈಮ್ನಲ್ಲಿ ಇದು ಭಾಳಷ್ಟು ಯೂಸ್ ಆಗ್ತೀವಿ. ನೋಡ್ತಿರಲ್ಲ ಓಕೆ ಗೂಗಲ್ ಯಾವ ಥರದ್ದು ಅದೇ ಥರ ರಿಪ್ಲಿಕಾ. ನೀವು ಕೊಡೋ ಆನ್ಸರ್ಗಳೆಲ್ಲ ಇದೇನಂತಂದ್ರೆ ನೀವು ಕೊಡೋ ಕ್ವಶನ್, ನೀವು ಕೇಳೋ ಕ್ವಶನ್ಸ್ಗಳೆಲ್ಲ ಇದೆಲ್ಲ ಆನ್ಸರ್ ಕೊಡುತ್ತೆ ಅಂತ ಹೇಳ್ಬೋದು. ಆ್ಯಸ್ ಇಟ್ ಈಸ್ ChatGPT ಯಾವ ಥರ ಇದೋ ಅದೇ ಇದಂತ ಸ್ವಲ್ಪ ಓಕೆನಾ. ಇವಾಗ ಫ್ರೆಂಡ್ಲಿಯಾಗಿ ಏನಂತಂದ್ರೆ ಚಾಟ್ ಮಾಡುತ್ತಂದ್ರೆ ರಿಪ್ಲಿಕಾ ಅಂಬೋದು. ಇದರಲ್ಲಿ ಏನಂತಂದ್ರೆ ಸೆಕ್ಷುವಲ್ ಕಂಟೆಂಟ್ ಏನಂದ್ರೆ ಇವಾಗಿಂತ ಬ್ಲಾಕ್ ಮಾಡ್ತಿದ್ರು ಅಂತ ಹೇಳ್ಬೋದು. ಸೆಕ್ಷುವಲ್ ಕಂಟೆಂಟ್ ರಿಲೇಟೆಡ್ ಭಾಳಷ್ಟು ಜನ ಕ್ವಶನ್ಸ್ನ ಕೇಳ್ತಿದ್ದಂಗೆ ಇದಾರೆ. ಸೊ ಅದಕ್ಕಾಗಿ ಏನಂತಂದ್ರೆ ಇವ್ರಿಗೆ ಸೆಕ್ಷುವಲ್ ರಿಲೇಟೆಡ್ ಕಂಟೆಂಟ್ಸ್ನ ಅಂತ ಇವಾಗ ಬ್ಲಾಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ ಕಂಟೆಂಟ್ಸ್ ರಿಲೇಟೆಡ್ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ನೋಡ್ಸಲ್ಲ. ಇಲ್ಲಿ ಸರಿ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮಗೆ ಏನಂತಂದ್ರೆ Windows 11 ಓಕೆನಾ. Windows 11 ಏನಂತಂದ್ರೆ ನಾವು ಕೆಲವೊಂದು ವಿಡಿಯೋಸ್ ಯಾವ್ದನ್ನ ನೋಡ್ತಿರ್ವಾಗ ಏನಂತಂದ್ರೆ ನಾವು ಲೈವ್ ಕ್ಯಾಪ್ಷನ್ಸ್ ನೋಡ್ತಿರ್ತೀವಿ ಓಕೆನಾ. ಅದರಲ್ಲಿ ಏನಂತಂದ್ರೆ ಭಾಳಷ್ಟು ಇಂಗ್ಲೀಷ್ನಲ್ಲಿ ಕೆಲವೊಂದು ಕ್ಯಾಪ್ಷನ್ಸ್ ನಾವು ನೋಡ್ಬೇಕಿರ್ತಿತ್ತು. ಬಟ್ ಏನಂತಂದ್ರೆ ಇವಾಗ ಮುಂದೆ ಕೆಲವೇ ದಿನದಲ್ಲಿ ಅಂದರೆ ಭಾಳಷ್ಟು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜರ್ಮನ್ನು, ಫ್ರೆಂಚು, ಇಟಾಲಿಯನ್ನು ಭಾಳಷ್ಟು ಇದಾವಲ್ಲ, ಚೈನೀಸು, ಆ ಭಾಷೆಗಳಲ್ಲಿ ಅಂತಂದ್ರೆ ಇವಾಗಿಂದ ನಾವು ಕ್ಯಾಪ್ಷನ್ಸ್ ನೋಡ್ಬೋದು ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಮ್ಗೆ ಏನಂತಾರೆ ವಿಂಡೋಸ್ ಕಡೆ ಅಂದ್ರೆ ನಾವು ಇಂಗ್ಲೀಷ್ನಲ್ಲಿ ಅಂದ್ರೆ ಮಾತ್ರ ನೋಡ್ತಿದ್ವಿ. ಇವಾಗ ನೆಕ್ಸ್ಟ್ ಡೇಸ್ನಲ್ಲಿ ಅಂತ ನಾವು ಚೈನೀಸ್, ಜರ್ಮನ್, ಫ್ರೆಂಚ್ ಮತ್ತು ಇಟಾಲಿಯನ್ ಆ ರೀತಿ ಎಲ್ಲ ಕೆಲವೊಂದು ಭಾಷೆಗಳೆಲ್ಲ ನಾವು ಕ್ಯಾಪ್ಷನ್ಸ್ನ ಓದ್ಬೋದು. ನಮ್ಮ ಇಂಡಿಯಾದಲ್ಲಿ ಯಾರು ಓದಲ್ಲ, ನಮಗೆ ಬಂದ್ಬಿಟ್ರೆ ಸಾಕು ನಾರ್ಮಲ್, ನಾವೆಲ್ಲ ಸಕಲ ಕಲಾ ವಲ್ಲಭರು ಅಂತ ಹೇಳ್ಬೋದು. ಎಲ್ಲ ಭಾಷೆಗಳು ಬರ್ತವೆ ನಮಗೆ ಆ ರೀತಿ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮಗೆ ಏನಂತಾರೆ ಮೈಕ್ರೋಸಾಫ್ಟ್ ಕಡೆಯಿಂದ ಮೈಕ್ರೋಸಾಫ್ಟು ChatGPT ಈ ವಾರ ಬಂದ್ಬಿಟ್ಟು ಯಾವಾಗಿನಿಂದ ನಡೀತಾ ಇದೆ. ChatGPT ಯಾವಾಗ ಬಂತು ಅವಾಗಿಂದ ಫುಲ್ಲು ಓಕೆನಾ. ಮೈಕ್ರೋಸಾಫ್ಟ್ ಅಲ್ಲ ಇವಾಗ ಏನಂತಂದ್ರೆ ಗೂಗಲ್ ಸಹ ಫುಲ್ಲು ವಿರುದ್ಧ ಆಗ್ಬಿಟ್ಟೈತೆ ಅಂತ ಹೇಳ್ಬೋದು. ಇವಾಗ ChatGPTಗೆ ಇಬ್ಬರೇ ನೇಮಿಸಿದ್ದಾರೆ ಓಕೆನಾ. ಯಾರಾದ್ರೆ ಮೈಕ್ರೋಸಾಫ್ಟ್, ಇನ್ನೊಂದು ಬಂದ್ಬಿಟ್ಟು ಅಂದ್ರೆ ಗೂಗಲ್. ಇವಾಗ ChatGPT ನೋಡ್ಕೊಂಡು ಇವೆರಡು ವರ್ಕ್ ಅಂತಿದ್ದಾವೆ ಅಂತ ಹೇಳ್ಬೋದು. ಸೊ ಇವರಿಬ್ರು ಪ್ಲಾನ್ ಮಾಡಿ ಒಂದು ಒಳ್ಳೆ ಟೂಲ್ ತಗೊಂಬರೋದಕ್ಕೆ ಫುಲ್ಲು ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡೋಣ ಇವ್ರು ಯಾವ ರೀತಿಯಲ್ಲಿ ತಗೊಂಬರ್ತಾರೋ, ಯಾವಾಗ ತಗೊಂಬರ್ತಾರೋ ಈ ಟೂಲ್ ಬಗ್ಗೆ. ಮೊನ್ನೆ ಒಂದು ಬಿಂಗಮ್ ಆಪ್ಷನ್ ತಗೊಂಬಂದಿತ್ತು, ಅತಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ ಎಲ್ಲರಿಗೆ ಮೈಕ್ರೋಸಾಫ್ಟ್ ಕಡೆಯಿಂದ. ಅದಕ್ಕೆ ಬಂದ್ಬಿಟ್ಟು ಫುಲ್ ಉರಿ ಬಿದ್ದುಬಿಟ್ಟೈತೆ. ಹೇಗಾದರೂ ಬಗ್ಗಿಸ್ಬೇಕಂತ ಮೈಕ್ರೋಸಾಫ್ಟು ಗೂಗಲ್ ಫುಲ್ಲು ಕಾಯ್ತಿದ್ದಾವೆ. ಸೊ ನೋಡೋಣ ಈ ಇವ್ರ ಆಸೆ ಯಾವಾಗ ನೀಡುತ್ತೆ ಏನು. ಇಲ್ಲ ಸರಿ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಓಪೋ ಕಡೆಯಿಂದ ಓಪೋ Find N2 ಫ್ಲಿಪ್ ಈ ಮೊಬೈಲ್ ಬಂದ್ಬಿಟ್ಟು ನಿನ್ನೆ ಲಾಂಚ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಮಾತಾಡೋದಾದರೆ ಲಾಸ್ಟ್ ಪ್ರೈಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ಸ್ ಮಾತಾಡೋದಾದ್ರೆ ಈ ಮೊಬೈಲು 6.8 ಇಂಚಸ್ ಫುಲ್ HD ಪ್ಲಸ್ ವಿತ್ AMOLED ಡಿಸ್ಪ್ಲೇಯಿಂದ ಬರ್ತಿದೆ. 120 Hz ರಿಫ್ರೆಶ್ ರೇಟಿಗೆ ಸಪೋರ್ಟ್ ಮಾಡುತ್ತೆ. 3.2 ಇಂಚಸ್ ಅಂದರೆ ಬ್ಯಾಕ್ ಡಿಸ್ಪ್ಲೇ ಇರುತ್ತೆ ಓಕೆನಾ. ಅದು AMOLED ಡಿಸ್ಪ್ಲೇಯಿಂದ ಬರ್ತಿದೆ, ಬೇರೆದ್ರಿಂದ ಏನಿಲ್ಲ. AMOLED ಡಿಸ್ಪ್ಲೇ ಒಂದು ಚಿಕ್ಕದಾಗಿ ಏನಂತಂದ್ರೆ 3.2 ಇಂಚಸ್ ಇರುತ್ತೆ ಅದು ಡಿಸ್ಪ್ಲೇ. ಸಖತ್ತಾಗೈತೆ, ನೀವು ನೋಡ್ಬೋದು. ಇದು ಬಂದ್ಬಿಟ್ಟು ಅಂದ್ರೆ ಫೋಲ್ಡಬಲ್ ಮೊಬೈಲ್ ಓಕೆನಾ, ಗುರ್ತಿಟ್ಕೊಳ್ಳಿ. ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು ಅಂತಂದ್ರೆ MediaTek ಕಡೆಯಿಂದ 9000 ಪ್ರೋಸರ್ನ ಯೂಸ್ ಮಾಡಿದ್ರೆ. ಹಾಗೆ ಬಂದ್ಬಿಟ್ಟು ಇದರಲ್ಲಿ Android 13 ಔಟ್ ಆಫ್ ದ ಬಾಕ್ಸ್ Android 13 ಇಂದ ಬರ್ತಿತ್ತು. ಇದರಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು 4300 mAh ಬ್ಯಾಟ್ರಿ ಇದೆ. ಫಾಸ್ಟ್ ಚಾರ್ಜಿಂಗ್ ಬಂದ್ಬಿಟ್ಟು 44 ವ್ಯಾಟ್ಗೆ ಸಪೋರ್ಟ್ ಮಾಡುತ್ತೆ. ಈ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಬ್ಯಾಕ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಮತ್ತೆ ಇನ್ನೊಂದು 8 ಮೆಗಾಪಿಕ್ಸೆಲ್ ಇರುತ್ತೆ. ಎರಡು ಇರ್ತಾವೆ ಕ್ಯಾಮ್ರಾ. ಫ್ರಂಟ್ ಬಂದ್ಬಿಟ್ಟು ನಮಗೆ 32 ಮೆಗಾಪಿಕ್ಸೆಲ್ ಇಂದ ಬರ್ತೈತೆ. ಓಪೋ ಮಾತ್ರ ಸ್ವಲ್ಪ ಸಖತ್ತಾಗಿ ಕ್ಯಾಮ್ರಾಗೆ ಜಾಸ್ತಿ ಫೋಕಸ್ ಮಾಡೋದು. ಇದರಲ್ಲಿ 8GB ಮತ್ತು 256GB ಈ ವೇರಿಯಂಟ್ನಲ್ಲಿ ನೋಡೋದಾದ್ರೆ ಈ ಮೊಬೈಲು 85,000ಕ್ಕೆ ಅಂದರೆ 84,999ಗೆ ಈ ಮೊಬೈಲ್ ಲಾಂಚ್ ಆಗಿದೆ ಅಂತ ಹೇಳ್ಬೋದು. 85,000 ಓಕೆನಾ. ಫೋಲ್ಡಬಲ್ ಮೊಬೈಲ್, ನೀವೇನಂತಂದ್ರೆ ಮಡಿಸ್ಕೊಂಡು ಜಬ್ ಇಟ್ಕೊಂಡು ಹೋಗ್ಬಿಡ್ಬೋದು ಅಷ್ಟೇ. ಈಟೇ ಇರುತ್ತೆ ಮೊಬೈಲು. ಆಮೇಲೆ ಈ ಥರ ಮಾಡಿದ್ರೆ ಈಟೇ ಇರುತ್ತೆ. ನೆಕ್ಸ್ಟ್ ಈ ಥರ ಮಾಡಿದ್ರೆ ಉದ್ದಾಗುತ್ತೆ. 6.8 ಇಂಚಸ್ ಆಗುತ್ತೆ. ಸೊ ಇದು ಓಪೋ ಕಡೆಯಿಂದ. ಓಪೋ 85,000 ಅಲ್ಲ, ಭಾಳಷ್ಟು ಕಾಸ್ಟ್ ಆಯಿತು. ಫೋಲ್ಡಬಲ್ ಅಲ್ಲ, ಅದಕ್ಕೆ ಇಕ್ಕಿರ್ತಾರೆ ಫುಲ್ಲು ಜಾಸ್ತಿ ಅಮೌಂಟು, ಇಲ್ಲಾಂದ್ರೆ ಯಾಕೆ ಇಕ್ತಾರೆ ಅವರು. ಸೊ ಇದಿಷ್ಟೇ ಅಂದರೆ ನಮಗೆ ಓಪೋ ಕಡೆಯಿಂದ ಓಪೋ Find N2 ಫ್ಲಿಪ್ ಈ ಮೊಬೈಲ್ ರಿಲೇಟೆಡ್ ಬಗ್ಗೆ. ಸೊ ಇವಿಷ್ಟೇ ಅಂತ ನಮಗೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಅನಿಸಿದ್ದು. ನಿಮ್ಗೆ ಏನು ಅನಿಸ್ತು ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸಿ ಓಕೆನಾ. ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಟೆಕ್ನಿಕಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಥರ ಫೀಲ್ ಆಗಿದ್ರೆ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.